ಹಾಯ್ ಫ್ರೆಂಡ್ಸ್, ಸವಿ ರುಚಿಗೆ ಸ್ವಾಗತ. ಇದು 2 ಕಪ್ಪು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ಕಾಯಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ಪು, 1 ಕಪ್ ಹಾಕಿದ್ದೀನಿ. 2 ಕಪ್ಪಿಗೆ ಅಳತೆ. ನಾನು ಮ್ಯಾಂಗೋ ತೊಕ್ಕು ಮಾಡ್ತಾ ಇರೋದು. 1.5 ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಮೆಂತ್ಯ. ಇದಿಷ್ಟು ಬೇಕು. ಮ್ಯಾಂಗೋ ತೊಕ್ಕು ಚೆನ್ನಾಗಿರುತ್ತೆ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, 1 ತಿಂಗಳವರೆಗೂ. ಈ ಥರ ಚಿಟಪಟ ಅಂತ ಇರಬೇಕು, ಆಗಲೇ ರೋಸ್ಟ್ ಆಗಿದೆ ಅಂದ್ಬಿಟ್ಟು. ಇದರಲ್ಲಿ ಹಾಕಿದ್ದೀನಿ, ಕುಟ್ಟಬೇಕು. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 1/4 ಕಪ್ಗೆ. ಇದನ್ನು ಉಪ್ಪು ಹುರ್ಕೊಬೇಕು. ತುಂಬ ಟೇಸ್ಟಾಗಿರುತ್ತೆ, 1 ತಿಂಗಳವರೆಗೂ ಇಟ್ಕೊಬೋದು. ಉಪ್ಪು ಇಲ್ಲಾಂದರೆ ಅದರಲ್ಲಿರೋ ನೀರು ಬಿಟ್ಕೊಂಡ್ಬಿಡುತ್ತಲ್ಲ, ಚೆನ್ನಾಗಿರೋದಿಲ್ಲ. ಇದರಲ್ಲಿ ಕುಟ್ಕೊಬೇಕು. ಮಿಕ್ಸಿಗೇನು ಹಾಕೋದು ಬೇಡ, ಸ್ವಲ್ಪನೇ ಅಲ್ವಾ. ಬೇಕಾದರೆ ಮಿಕ್ಸಿಗೂ ಹಾಕ್ಕೊಬೋದು. ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಕುಟ್ಕೊಬೇಕು. ಇದರಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಕುಟ್ಕೊಬೇಕು. ಕುಟ್ಕೊಂಡಿದ್ದೀರಲ್ಲ ಸಾಸಿವೆನೂ ಮೆಂತ್ಯ, ಅದು ಹಾಕಬೇಕು. ಈಗ 1.5 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನು ಅರಿಶಿನ, ಇದನ್ನು ಹಾಕ್ಕೊಬೇಕು. ಉಪ್ಪು ಆವಾಗಲೇ ಹುರ್ಕೊಂಡಿದ್ರಲ್ಲ ಅದನ್ನು ಹಾಕಬೇಕು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದು ಒಗ್ಗರಣೆ ಕೊಡೋಕ್ಕೆ. ಇದಕ್ಕೆ ಎಣ್ಣೆ ಹಾಕಬೇಕು. ಎಳ್ಳೆಣ್ಣೆ ಇತ್ತು ಅಂದರೆ ಹಾಕಿ ಚೆನ್ನಾಗಿರುತ್ತೆ, ಪ್ಯೂರ್ ಎಳ್ಳೆಣ್ಣೆ. ನಾನು 1/4 ಕಪ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ 1/4 ಟೀ ಸ್ಪೂನು, ಕರಿಬೇವು, ಹಿಂಗು ಲಾಸ್ಟಲ್ಲಿ ಹಾಕಬೇಕು. 1/4 ಟೀ ಸ್ಪೂನು, ಚೆನ್ನಾಗಿರುತ್ತೆ. ಈಗ ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆ ಹಾಕ್ತಾಯಿದ್ದೀನಿ. ಮ್ಯಾಂಗೋ ತೊಕ್ಕು ರೆಡಿಯಾಗಿದೆ. ತುಂಬ ಈಸಿಯಾಗೂ ಮಾಡ್ಕೊಬೋದು, ತುಂಬ ದಿನ ಇಟ್ಕೊಂಡು ಚೆನ್ನಾಗಿ ತಿನ್ಬೋದು ಮ್ಯಾಂಗೋ ತೊಕ್ಕು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.